ಚಕ್ರ ಶಂಖ ಗದೆ ಎಲ್ಲ ಹಿಡ್ಕೊಂಡ್ ಬಂದಿದೆಯಲ್ಲ ಎಲ್ಲ ತಗೊಂಡು ಅವ್ರ ಮೇಲೆ ಎಸಿ ಅಂತ ಅಂತಾನಂತೆ ಈ ಭಕ್ತ. ಅದಕ್ಕೆ ದೇವ್ರ ನಗ್ತಾನಂತೆ, ಮಾಡ್ಬೇಕಾ ಬೇಡವಾ, ಇಲ್ಲ ನನ್ನ ಶತ್ರುಗಳು ಯಾರ್ಯಾರಿದಾರೋ ಅವರೆಲ್ಲ ಹೋಗೇ ಬಿಡ್ಬೇಕು. ಅದಕ್ಕೆ ಈ ಭಗವಂತ ಯೋಚಿಸಿ ಒಂದು 15 ನಿಮಿಷ ಸುಮ್ನೆ ಹಾಗೆ ಇದ್ನಂತೆ ನಗ್ತಾ ಉತ್ತರ ಕೊಡು ಸ್ವಾಮಿ, ಯಾಕೆ ನಗ್ತಾ ಇದೆಯಾ ಅಂತ, ನಿನಗೆ ಆಮೇಲೆ ಉತ್ತರ ಸಿಗತ್ತೆ ಅಂತ ಅನ್ಬಿಟ್ಟು ಹೋಗೇ ಬಿಟ್ಟಂತೆ. ಮತ್ ಕಾಣಿಸ್ತಾ ಇಲ್ವಂತ ದೇವ್ರು. ಉಪವಾಸ ಬಿದ್ದಂತೆ, ದೇವ್ರೆ ಇಲ್ಲ ನಾನು ಹಿಡಿಲೇಬೇಕು, ನನ್ನ ಶತ್ರುಗಳೆಲ್ಲ ಹೋಗ್ಬೇಕು ಅಂತ. ತಕ್ಷಣ ದೇವ್ರು ಮತ್ತೆ 3 ದಿವಸ ಉಪವಾಸ ನೋಡ್ಲಿಕ್ಕೆ ಆಗ್ಲಿಲ್ಲ. 4ನೇ ದಿವಸ ಉಪವಾಸ ಮಾಡಿದ್ರೆ ಅವ್ನ ಕಥೆ ಮುಗಿತಾ ಇತ್ತು. ವಾಪಸ್ ಅದಕ್ಕೆ ಬಂದ ದೇವ್ರು. ಏನಪ್ಪಾ ಏನ್ ಬೇಕು ಯೋಚಿಸಿದ್ಯಾ, ಏನ್ ಬೇಕು? ನಾನ್ 3 ದಿವಸದಿಂದ ಏನ್ ಹೇಳಿದ್ನೋ ಅದೇ ಬೇಕು ನನಗೆ, ನನ್ನ ಶತ್ರುಗಳೆಲ್ಲ ಹೋಗ್ಬೇಕು, ಎಲ್ಲ ಆಯುಧ ಎಸಿ ಅಂತ ಸಿಟ್ಟಿನಲ್ಲಿ ಕೋಪದಲ್ಲಿ ಅಂದ್ಬಿಟ್ಟಿದ್ದಾನೆ. ಆಗ ಅಷ್ಟೇ ತಾನೇ, ಕಣ್ಮುಚ್ಕೋ ಈಗ, ಕೈ ಮುಗಿದು ಕಣ್ಣು ಮುಚ್ಕೊಂಡಂತ. ಅದಾದ್ಮೇಲೆ ಗದೆ ತಗೊಂಡು ಸ್ವಲ್ಪ ನಿಧಾನಕ್ಕೆ ಒಂದು ತಲೆ ಕೊಡದಂತೆ. ಯಾರು ಈ ಮುಂದ್ ಭಕ್ತ ಪ್ರಾರ್ಥನೆ ಮಾಡ್ತಾರಲ್ಲ ಅವನಿಗೆ, ನನ್ನ ಶತ್ರು ಹೋಗ್ಲಿ ಅಂತ ಕೇಳಿದ್ನಲ್ಲ, ಇವನ್ ತಲೆ ಮೇಲೆ ಹೊಡೆದಂತೆ ದೇವ್ರು. ತಕ್ಷಣ ಕಂಡ್ಬಿಟ್ನಂತೆ, ಸ್ವಾಮಿ ಇದೇನಿದು, ನಾನ್ ಕೇಳಿದ್ ನನ್ನ ಶತ್ರುಗಳು ಹೋಗ್ಲಿ ಅಂತ, ನೀನ್ ಹಾಕಿದ್ಯಲ್ಲಿ ನನ್ ತಲೆ ಮೇಲೆ ಹಾಕಿದ್ಯಲ್ಲಪ್ಪ ಅಂತ. ನೋಡು ನೀನ್ ಹೇಳಿದ್ಯೇನು, ನನ್ನ ಶತ್ರುಗಳು ಹೋಗ್ಲಿ ಅಂತ. ಅದಕ್ಕೆ ನಿನ್ ಶತ್ರುಗಳು ಎಲ್ಲಿದಾರು ಗೊತ್ತಾ, ಹೊರಗಡೆ ಎಲ್ಲೂ ಅಲ್ಲ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.